ನಮಸ್ಕಾರ ಸ್ನೇಹಿತರೆ. PCA ಎಕ್ಸಾಮ್ ಮುಗೀತು. ಜೋಶ್ ಹೆಂಗಿತ್ತು ಕ್ವಶನ್ ಪೇಪರು? ಅದ್ರ ಮೇಲೆ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡಿ. ಮುಂದೆ ಏನ್ ಮಾಡಬೇಕು, ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅನ್ನೋದು ಪರ್ಸ್ಪೆಕ್ಟಿವ್ ಒಂದ್ ಕಡೆ ಆದ್ರೆ, ಮುಂದಿನ ಪರೀಕ್ಷೆಗೆ ಏನ್ ಮಾಡಬೇಕು, ಏನ್ ತಪ್ಪು ಮಾಡಿದೀರಾ, ಓಕೆ, ಡೀಟೇಲ್ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟು. ಡೋಂಟ್ ಗೆಟ್ ಲಾಸ್ಟ್. ಇದರಲ್ಲೇ ಕಳೆದೋಗ್ಬೇಡಿ, ಅಂದ್ರೆ ಕ್ರಶ್ ಕೂಡ ಆಗ್ಬೇಡಿ. ಏನಪ್ಪ ಅದು ಕ್ರಶ್, ಮುಂದೆ ಹೇಳ್ತೀನಿ. ಓಕೆ, ಸೊ ಸಾಲು ಎಕ್ಸಾಮ್ ಇದೆ ನೆಕ್ಸ್ಟ್ 2 months ಒಳಗೆ. ನಿಮ್ಗೆ 2.5 months ಸಾಲು ಎಕ್ಸಾಮ್ ಇದೆ ಇದು. ಸೊ ಪರೀಕ್ಷೆ ಹೆಂಗಿತ್ತು ಅಂತ ಫಸ್ಟ್ ಡಿಸ್ಕಸ್ ಮಾಡೋಣ. ಸರ್, ನಿಮ್ಗೆ ಹೇಳ್ತಿದ್ದೀನಿ ಪದೇ ನಾನು ಹೇಳ್ತಾ ಇದ್ದೆ ಕೂಡ. ಓಕೆ, ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ. ಈ ಎಕ್ಸಾಮ್ಸ್ ಇದೆಯಲ್ಲ, ನೀವು PC ಬರೀರಿ, ಗ್ರೂಪ್ B ಬರೀರಿ, ಅದರ್ವೈಸ್ FDA ತಗೊಳ್ಳಿ, SDA ತಗೊಳ್ಳಿ, ಗ್ರೂಪ್ C ಲೆವೆಲ್ ಯಾವುದೇ ತಗೊಳ್ಳಿ, ಎಲ್ಲ ಒಂದೇ ತರ ಇದೆ ಎಕ್ಸಾಮ್. ಈಗ ನಿಮಗೆ ದೇರ್ ಇಸ್ ನೋ ಡಿಫ್ರೆನ್ಸ್ ಆಫ್ ಎಕ್ಸಾಮ್ಸ್. ನಿಮ್ಗೆ ಅದನ್ನೇ ನಾನು ಹೇಳ್ತಾ ಇರೋದು. ಗ್ರೂಪ್ B ಎಕ್ಸಾಮಿಗೆ 1 month ಬ್ಯಾಕ್ ಏನಾಗಿತ್ತು, KEA ಸೇಮ್ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಕ್ವಶನ್ಸ್ ಬರ್ತಾ ಇದೆ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ PC, PSI, FDA, ಎನಿ ಅದರ್ ಗ್ರೂಪ್ B ರಿಲೇಟೆಡ್ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ಗೆ ನೋ ಡಿಫರೆನ್ಸ್, ವ್ಯತ್ಯಾಸನೇ ಇಲ್ಲ ಒಂದು ಕಡೆ. ಓಕೆ, ಹಾಗಾದ್ರೆ ಏನ್ ಮಾಡ್ಬೋದಾಗಿತ್ತು? ತುಂಬಾ ಜನ ಫಾಲೋ ಮಾಡಿರ್ಲಿಕ್ಕಿಲ್ಲ, ನಿಮಗೆ ಗೊತ್ತಿರ್ಲಿ. PC ಸಿವಿಲ್ ಎಕ್ಸಾಮ್ 5 ದಿನ ಅವರು ಸ್ಟ್ರಾಟಜಿ ಅಂತ ನಾನು ಮಾಡಿದ್ದೆ, ಪ್ರವೇಶ ಪತ್ರ ಬಿಡುಗಡೆ. ನೋಡಿಲ್ಲ ತುಂಬಾ ಜನ, ಗೊತ್ತು. ಅದೇನ್ ಮಾಡಿದ್ರೆ ನಿಮ್ಗೆ ಈ ವಿಡಿಯೋ ನೋಡಿ ಅಟ್ಲೀಸ್ಟ್ 5 ದಿನ ಫಾಲೋ ಮಾಡಿದ್ರೆ ಸ್ಕೋರ್ಗಳು ನಿಮ್ಗೆ ಜಾಸ್ತಿ ಬರುವಂತ ಚಾನ್ಸಸ್ ಇತ್ತು. PC ಎಕ್ಸಾಮ್ ಕಾಲಾದಾಗ 50 ದಿನಗಳ ಸ್ಟ್ರಾಟಜಿ ಹೇಳಿದ್ದೆ, ಅದನ್ನು ಫಾಲೋ ಮಾಡಿದಿದ್ರೆ ಗ್ಯಾರಂಟಿ ಒಂದಷ್ಟು ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದಾಗಿತ್ತು. ನಾನು ಅದ್ರ ಬಗ್ಗೆ ಈಗ ಮಾತಾಡಕ್ ಹೋಗಲ್ಲ. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ ಸ್ನೇಹಿತರೆ, ಕ್ವಶನ್ ಪೇಪರ್ ಹೆಂಗಿತ್ತು ಅಂತ ಫಸ್ಟ್ ಡಿಸ್ಕಸ್ ಮಾಡೋಣ. ತುಂಬಾ ಜನ ಈ ವಿಡಿಯೋ ಫಾಲೋ ಮಾಡಿ ಕಮೆಂಟ್ ಕೂಡ ಹಾಕಿದ್ರ, ಕಾನ್ಸ್ಟಿಟ್ಯೂಷನ್ ಹಿಸ್ಟ್ರಿಯಿಂದ ಹೆಲ್ಪ್ ಆಯ್ತು ಅಂತ. ಹಂಗಂತ ಡೈರೆಕ್ಟ್ ಕ್ವಶನ್ಸ್ ಬಂದಿತ್ತಾ? ಡೈರೆಕ್ಟ್ ಅಲ್ಲ ಸರ್, ಇಂಡೈರೆಕ್ಟ್ ಬಂದಿರ್ತವೆ. ನಾನು ಹೇಳಿರ್ತೇನೆ ಇದು ಅಂತ ಕ್ವಶನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಸುಮ್ಮನೆ ಡಿಸ್ಕಸ್ ಮಾಡಿರಲ್ಲ. ಕೀ ಆನ್ಸರ್ ನೋಡಿಲ್ಲ ಅಂದ್ರೆ HK ಪೇಪರ್ ಮತ್ತೆ ನಾನ್ HK ನೋಡಿ, 2 ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಫೈನ್ ಸರ್, ಈಗ ನಾನು ನಿಮಗೆ ಅದನ್ನೇ ಹೇಳ್ತಾ ಇದ್ದೆ, ಪ್ರಶ್ನೆ ಪತ್ರಿಕೆ ಹೆಂಗಿತ್ತು ಅಂತ. ದೇರ್ ಇಸ್ ನೋ ಡಿಫರೆನ್ಸ್ ಆಫ್ ಎಕ್ಸಾಮ್ಸ್. ಓಕೆ, ನೆಕ್ಸ್ಟ್ ಕೂಡ ಎಕ್ಸಾಮ್ಸ್ ಗಳಿವೆ. ಯಾವ್ಯಾವ ಎಕ್ಸಾಮ್ಸ್ ಇದೆ, ಎಷ್ಟು ದಿನದಲ್ಲಿದೆ, ಏನ್ ಮಾಡ್ಬೇಕು ಡಿಸ್ಕಸ್ ಮಾಡೋಣ. ಪ್ರಶ್ನೆ ಪತ್ರಿಕೆ ಹೆಂಗಿತ್ತು ಅಂತ ನೋಡೋಣ. ಫಸ್ಟ್ ಔಟ್ ಆಫ್ ದ ಬಾಕ್ಸ್. ಈಗ ಇದ್ರ ಬಗ್ಗೆ ಹೇಳಿದೆ ನಾನು ನಿಮ್ಗೆ, ನೋ ಡಿಫರೆನ್ಸ್ ಆಫ್ ದ ಎಕ್ಸಾಮ್ಸ್ ಅಂದ್ರೆ PCನೂ ಅದೇ ತರ ಇರುತ್ತೆ. ನೆಕ್ಸ್ಟ್ ಬರ್ತಕ್ಕಂತ ಈಗ ಲ್ಯಾಂಡ್ ಸರ್ವೆ ಬರುತ್ತೆ, GK, ಅದು ಹಂಗೆ ಇರುತ್ತೆ. ನೆಕ್ಸ್ಟ್ PC ಕಾರ್ಡಾರ್ ಬರುತ್ತೆ, KSRP ಬರುತ್ತೆ, VAO. ನಾನು ನಿಮ್ಗೆ ಅದನ್ನೇ ಹೇಳಿದ್ದು. ನಾನು ಏನ್ ಹೇಳ್ತಾ ಇರ್ತೀನಿ ನಿಮ್ಗೆ, ದ ಪ್ಯಾಟ್ರನ್ ಇಸ್ ಇಂಪಾರ್ಟೆಂಟ್. ವಿಲೇಜ್ ಅಕೌಂಟ್ 2024 ಕ್ವಶನ್ ಪೇಪರ್ ತೆಗೆದು ನೋಡಿ, GK ಹೆಂಗಿದೆ ಅಂತ ಬಂದು ಆಮೇಲೆ ಮಾತಾಡಿ. ದಟ್ ಈಸ್ PUC ಅಲ್ವಾ ಸರ್, ವಿಲೇಜ್ ಅಕೌಂಟೆಂಟ್. ಸೊ ನೀವು PCಗೆ ಹೆಂಗಿರ್ಬೇಕು ನೀವು, ಅಲ್ವಾ ಸರ್? ಎಸ್, ಕ್ವಶನ್ ಪೇಪರ್ ಲೆವೆಲ್ ನಿಮಗೆ ಎಸ್ ಒಂದಷ್ಟು ಆಪ್ಷನ್ಸ್ ಈಸಿ ಇತ್ತು. ಕ್ವಶನ್ ಡಿಫಿಕಲ್ಟೀಸ್ ಆದ್ರೆ ಆಪ್ಷನ್ಸ್ ಈಸಿ ಇತ್ತು. ಒಂದಷ್ಟು ಕ್ವಶನ್ಸ್ ಆನ್ಸರ್ ಮಾಡ್ಬೇಕಿರ ನಾನು ಹೇಳಿದ್ದೀನಿ. ಯಾಕಂದ್ರೆ 1 or 2 ಗೊತ್ತಿದ್ರು ಆನ್ಸರ್ ಮಾಡ್ಬೋದು, ಕಾಮನ್ ಸೆನ್ಸ್ ಯೂಸ್ ಆನ್ಸರ್ ಮಾಡ್ಬೋದು, ಆ ತರ ಕ್ವಶನ್ಸ್ ಇದ್ವು. ಓಕೆ, ಬಟ್ ದ ಥಿಂಗ್ ಇಸ್ ಲೆಂತ್ ಇತ್ತು ಅಂತ. ಲೆಂತ್ ಅಂದ್ರೆ ಕ್ವಶನ್ ಪೇಪರ್ ತುಂಬಾ ಜಾಸ್ತಿ ದೊಡ್ಡದಾಗಿರೋದ್ರಿಂದ ಏನಾಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ಇದನ್ನ ನೀವು ಮಾಡಬೇಕು ಅಂದ್ರೆ ನೀವು ಫಾಸ್ಟ್ ಲರ್ನಿಂಗ್ ಇರಬೇಕು. ಆ ತರ ಕ್ವಶನ್ ಪೇಪರ್ಗಳನ್ನ ಪ್ರೀವಿಯಸ್ ನ ಸಾಲ್ವ್ ಮಾಡಬೇಕು. ಎಸ್ಪೆಷಲಿ KEA ಇಸ್ ಡಿಫ್ರೆಂಟ್. ನಾನು KS ಬಗ್ಗೆ ಮಾತಾಡಲ್ಲ ಈಗ, ಯಾಕಂದ್ರೆ KS ಕೂಡ ಇದೆ, ಅದು KPSC, ಅದನ್ನ ಸಪರೇಟ್ ಮಾತಾಡ್ತೇನೆ. ಓಕೆ, KEA ಎಕ್ಸಾಮ್ಸ್ ಬಗ್ಗೆ ಮಾತಾಡೋಣ. ಓಕೆ ಸರ್, ಔಟ್ ಆಫ್ ದ ಬಾಕ್ಸ್ ಕ್ವಶನ್ಸ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ಅಫೇರ್ ನೋಡಿ. ನಾವು ಕರೆಂಟ್ ಅಫೇರ್ ನಮ್ದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಈ ಚೀಫ್ ಡಿಫೆನ್ಸ್ ಆಫೀಸರ್ ಯಾರು, ರಾಜಾ ಸುಬ್ರಹ್ಮಣಿ ಬಂದಿದ್ದಾರೆ, ಅದನ್ನ ಕೇಳಿಲ್ಲ. ಅವ್ರಕ್ಕಿಂತ ಮುಂಚೆ ಇದ್ದವ್ರು ಯಾರು, 2ನೇ ಚೀಫ್ ಡಿಫೆನ್ಸ್ ಆಫೀಸರ್ ಅನಿಲ್ ಚೌಹಾಣ್. ಅವ್ರಕ್ಕಿಂತ ಮುಂಚೆ ಇದ್ದವ್ರು ಯಾರು, ಬಿಪಿನ್ ರಾವತ್. ಈಗ 3ನೇ ರಾಜಾ ಸುಬ್ರಹ್ಮಣಿ. ಇವೆಲ್ಲ ಅದೊಂದೇ ಅಲ್ಲ ಸ್ನೇಹಿತರೆ, ನೇವಿಗೆ ಹೊಸೊಬ್ರು ಚೀಫ್ ಆಫ್ ನೇವಿ ಬಂದಿದ್ದಾರೆ, ಅದನ್ನು ಮಾಡಿದೀವಿ. ಮಂತ್ಲಿ ಕರೆಂಟ್ ಅಫೇರ್, ವೀಕ್ಲಿ ಕರೆಂಟ್ ಅಫೇರ್. ಸೆಹತ್ ವೀಕ್ಲಿ ಕರೆಂಟ್ ಅಫೇರ್ ತಗೊಂಡು ನೋಡಿ, ನಮ್ದು ಐ ಥಿಂಕ್ ಸೊ ಮೇ ಅನ್ಕೋತೀನಿ. ವೀಕ್ಲಿ ಕರೆಂಟ್ ಅಫೇರ್ ಮೇ ಮಂತ್ ತೆಗೆದು ನೋಡಿ. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಟು ಅಗ್ರಿಕಲ್ಚರ್, ಡೀಟೇಲ್ ಆಗಿ ಹೇಳಿದೀನಿ ಇದ್ರ ಬಗ್ಗೆ. ಹೇಳೋದು ಲೆವೆಲ್ ನೀವು ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತ. ಸುಮ್ನೆ ಮಾಡಲ್ಲ ವೀಕ್ಲಿ ಕರೆಂಟ್ ಅಫೇರ್ಸ್, KS IS ಲೆವೆಲ್ ಕರೆಂಟ್ ಅಫೇರ್ಸ್ ಆ ರೀತಿ ಕೇಳ್ತಾ ಇದ್ದಾನೆ ಇವಾಗ ನಿಮ್ಗೆ ಎಕ್ಸಾಮ್ಗೆ. ಓಕೆ, ಔಟ್ ಆಫ್ ದ ಬಾಕ್ಸ್ ಕ್ವಶನ್ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಈ ತರ ಏನು ಮಾಡಕ್ಕಾಗಲ್ಲ ಸರ್, ಔಟ್ ಆಫ್ ದ ಬಾಕ್ಸ್ ಕ್ವಶನ್ ನೋಡಿ. ಈಗ ಇದು ಯಾರು ಓದಕ್ ಹೋಗ್ತಾರೆ ಇದು? ಓಕೆ, ವಿಶ್ವದಲ್ಲಿ ಅಧಿಕ ದಟ್ಟ ಸಂಚಾರ ಒಳನಾಡು. ಒಂದ್ಸಲ ಇದು ನೋಡ್ತಾ ಇದ್ದಂಗೆ ಅನ್ಸುತ್ತೆ, ರಷ್ಯಾ ದೊಡ್ಡದಾಗಿದೆ, ಅಲ್ಲಿ ಒಳನಾಡು ಚಾರ ಜಾಸ್ತಿ ಇದೆ. ಸೊ ಇದಿರ್ಬೇಕು ಅಂದ್ಕೊಳಕ್ ಹೋಗ್ತೀವಿ, ಆದ್ರೆ ರೈನು ಇಸ್ ದ ರೈಟ್ ಆನ್ಸರ್ ಆಗ್ಬಿಡುತ್ತೆ ಒಂದೊಂದ್ಸಲ. ಓಕೆ, ನಾವು ಆನ್ಸರ್ ಮಾಡ್ಬೇಕು ಅಷ್ಟೇ, ಇದು ಅಂತ.
ಕನ್ಫ್ಯೂಸ್. ಈಗ ಇದು ನೋಡಿ, ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಯಾವುದು ಎರಡು ನಗರಗಳ ನಡುವೆ ಇದು ಮಾಡುತ್ತೆ ಅಂತ. ಇವನ್ ಲಾಸ್ ಏಂಜಲೀಸ್ ನ್ಯೂಯಾರ್ಕ್ ಕೂಡ ಕರೆಕ್ಟ್, ಬಟ್ ವ್ಯಾಂಕೋವರ್ ಹ್ಯಾಲಿ ಫಾಕ್ಸ್ ಕೂಡ ಕರೆಕ್ಟ್ ಅನ್ಸುತ್ತೆ. ಈ ತರದ್ದು ಔಟ್ ಆಫ್ ದ ಬಾಕ್ಸ್ ಕ್ವಶನ್ ಸರ್ ಇವೆಲ್ಲ. ಇಂಥದ್ದು ಬಂದಾಗ ಏನೂ ಮಾಡೋಕ್ಕಾಗಲ್ಲ. ನಾನು ನಿಮಗೆ ಯಾವುದೇ ಕ್ವಶನ್ ಪೇಪರ್ ತಗೊಳ್ಳಿ ಸ್ನೇಹಿತರೆ. ಈಗ ನೋಡಿ 1995 ನೂಲನ್ ಸಮಿತಿ ಬಗ್ಗೆ ಕೇಳಿದ್ರು. ಯುನೈಟೆಡ್ ಕಿಂಗ್ಡಮ್ 7 ತತ್ವಗಳನ್ನ ಹೇಳಿರ್ತಾನೆ ಅಲ್ವಾ ಸರ್. ಈಗ ನಾವು ಜಿಯೋಗ್ರಫಿ ನಮ್ಮ ಮ್ಯಾರಥಾನ್ ವಿಡಿಯೋ ನೋಡಿರ್ತೀರಾ, ಎಲ್ಲಾ ಕ್ವಶನ್ಸ್ಗಳು ಆಲ್ಮೋಸ್ಟ್ ನಾವು ಮಾಡಿರೋದೇ ಇತ್ತು ಅಲ್ಲಿ, ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಬಂದಿರೋವು ಎಲ್ಲ ಇತ್ತು. ಬಟ್ ಈ ತರ ಬಂದಾಗ ಏನ್ ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಈಗ ನಮ್ದು ಕರ್ನಾಟಕದ ಘಾಟ್ಗಳ ಬಗ್ಗೆ ನೋಡಿರ್ತೀವಿ, ಹಿಮಾಲಯದ ಪಾಸಸ್ ಬಗ್ಗೆ ನೋಡಿರ್ತೀವಿ, ಆದ್ರೆ ನಿಮ್ಗೆ ನಮ್ಮ ಪಶ್ಚಿಮ ಘಟ್ಟದ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಘಾಟ್ ಬಗ್ಗೆ ಕೇಳ್ತಾನೆ. ಏನ್ ಮಾಡೋದು ಈ ತರ ಕೇಳಿದಾಗ? ಓಕೆ, ನಾನು ನಿಮ್ಗೆ ಅದನ್ನೇ ಹೇಳಕ್ ಬರ್ತಾ ಇರೋದು. ನೀವು ಯಾವ್ದೇ ಕ್ವಶನ್ ಪೇಪರ್ ಇದೊಂದೇ ಅಂತಲ್ಲ ಸ್ನೇಹಿತರೆ. ಓಕೆ, ಒಂದು ಲೆಂತ್ ಇತ್ತು ಕ್ವಶನ್ ಪೇಪರ್ 90 minutes ಅಥವಾ 1.5 hour. ಎಸ್, ಸ್ವಲ್ಪ ಲೆಂತ್ ಇದೆ. ಓಕೆ, ಮಾಡೋದು ಡಿಫಿಕಲ್ಟಿ ಅಂತ ಅನ್ಸ್ಬೋದು, ಅಂದ್ರೆ ಪ್ರಾಕ್ಟೀಸ್ ಬೇಕು ಅದಕ್ಕೆ. ಯಾಕಂದ್ರೆ ನೀವೆಲ್ಲ ಸಿಂಗಲ್ ಲೈನ್ಗೆ ಪ್ರಿಪೇರ್ ಆಗಿದ್ದೀರಲ್ವಾ, ಸಿಂಗಲ್ ಲೈನ್ ಕ್ವಶನ್ ಸಿಂಗಲ್ ಲೈನ್ ಆನ್ಸರ್ ಪ್ರಿಪೇರ್ ಆಗಿದ್ದೀರಾ, ಇದಕ್ಕೆ ಪ್ರಿಪೇರ್ ಆಗೇ ಇಲ್ಲ ನೀವು. ಅದಕ್ಕೆ ಹೇಳ್ತಾ ಇರೋದು. ನಾನು ಸುಮ್ನೆ ನಾನು ನಿಮ್ಗೆ ಹೇಳ್ತೀನಿ, ತೋರಿಸ್ತೀನಿ, ಮುಂದೆ ತೋರಿಸ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಸುಮ್ನೆ ನಾವು ವಿಡಿಯೋ ಸರಣಿಗಳನ್ನ ದೊಡ್ಡ ಕ್ವಶನ್ ತಗೊಂಡು ಮಾಡಲ್ಲ, ನೋಡಿ ಅಂತ ಹೇಳಲ್ಲ. ಓಕೆ, ಮತ್ತೆ ಇದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಿಮ್ಗೆ 2 ವರ್ಷದ ಕರೆಂಟ್ ಅಫೇರ್ ಕೇಳಿದ್ರೆ ಮಧ್ಯ. ಓಕೆ, 2 years ನಿಮಗೆ ಇಂದದ್ದು, ಅಂದ್ರೆ ಇಲ್ಲಿ 1 ತಿಂಗಳು 2 ತಿಂಗಳು ಓದಿದ್ರೆ ನೀವು ಪಾಸ್ ಆಗಕ್ಕಾಗಲ್ಲ ಅಂತ ನಿಮ್ಗೆ ಎಕ್ಸಾಮಿನೇಷನ್ ಅವನಿಗೆ ಹೇಳ್ತಾ ಇದ್ದಾನೆ. ಓಕೆ, ನಿರಂತರ ಸ್ಟಡಿ, ಕಂಟಿನ್ಯೂಸ್ ಸ್ಟಡಿ ಬೇಕು, ನಿರಂತರವಾಗಿರಬೇಕು. ಅಂದ್ರೆ ಲಾಸ್ಟ್ 2 years ಇಂದ ಏನ್ ಪ್ರಿಪೇರ್ ಆಗ್ತಾ ಇದ್ದೀರಾ, ಅಟ್ಲೀಸ್ಟ್ 1 year ಇಂದ, ಮಿನಿಮಮ್ 1 year ಇಂದ ಏನ್ ಪ್ರಿಪೇರ್ ಆಗ್ತಿದ್ದೀರಾ ಸರ್? ಹಂಗೆ 6 months ಪ್ರಿಪೇರ್ ಪಾಸ್ ಆಗಲ್ವಾ? ಆಗ್ತಾರೆ ಸರ್. ಸ್ಮಾರ್ಟ್ ಸ್ಟಡಿ ಬೇಕು, ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಕ್ವಶನ್ ಪೇಪರ್ ಅಲ್ಲಿ ಲೆಂತಿ ಇತ್ತು, ಅದೊಂದು ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಲೆಂತಿ ಇದೆ ಅನ್ಕೊಂಡು ಕೂತ್ಕೊಂಡೆ ಆಗಲ್ಲ. ಈಗ ನೆಕ್ಸ್ಟ್ ಎಕ್ಸಾಮ್ ಬರ್ತವೆ. ಈಗ ನಿಮ್ಗೆ ಮೆಂಟಲ್ ಎಬಿಲಿಟಿ ತಗೊಳ್ಳಿ. ಮೆಂಟಲ್ ಎಬಿಲಿಟಿ ಹೆಂಗಿತ್ತು? ಮೆಂಟಲ್ ಎಬಿಲಿಟಿ ಪ್ಯಾಟರ್ನ್ ಒಂದು ಸಿಂಗಲ್ ವಿಡಿಯೋ 150 ಕ್ವಶನ್ಸ್ ಮಾಡಿದ್ದೆ. ಅದನ್ನೇ ಹೇಳ್ತಾರ ನಿಮ್ಗೆ, ಇದು ಹೋಗಿ ನೋಡ್ಕೊಂಡ್ ಬನ್ನಿ ಅಂತ. ಈ ವಿಡಿಯೋನ ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, 150 ಕ್ವಶನ್ಸ್ ಒಂದೇ ವಿಡಿಯೋ, ಎಲ್ಲಾ ಪ್ಯಾಟರ್ನ್, KA ಪ್ಯಾಟರ್ನ್, ಸೇಮ್ ಪ್ಯಾಟರ್ನ್ ಕೇಳಿದ್ದ. ಒಂದೆರಡು ನಿಮ್ಗೆ ಇದರಲ್ಲಿ ಒಂದು 10-12 ಕ್ವಶನ್ ಅನ್ಕೊಂಡ್ರು ಮೆಂಟಲ್ ಎಬಿಲಿಟಿ. 1 2 to 3 ಸ್ವಲ್ಪ ಲೆಂತ್ ಇದ್ರೆ ಅದು ಬಿಟ್ರೆ ಇನ್ನೆಲ್ಲ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಬಹುದು. ಬಟ್ ಸಾಲ್ವ್ ಮಾಡಬೇಕು ಅಂದ್ರೆ ನೀವು ಓದಿರ್ಬೇಕು. ಅಲ್ಲಿ ಯಾಕೆ ಓದಿರ್ಬೇಕು? ಎಷ್ಟೊಂದು ನಿಮ್ಗೆ ಫಿಗರ್ಗಳು ಕೊಟ್ಟಿದ್ದ. ಆ ಫಿಗರ್ ಅಲ್ಲಿ ಏನಾಗಿತ್ತು, ಅನಲೈಸ್ ಮಾಡಕ್ಕೆ ಟೈಮ್ ಹಿಡಿತಿತ್ತು ನಿಮ್ಗೆ. ಹೆಂಗ್ ಅನಲೈಸ್ ಮಾಡ್ಬೇಕು, ಏನ್ ಮಾಡ್ಬೇಕು, ಬಿಕಾಸ್ ನೀವು ಪ್ರಾಕ್ಟೀಸ್ ಮಾಡಿಲ್ಲ. ಆ ತರ ಇದನ್ನ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದಿದ್ರೆ, ಅದನ್ನೇ ಹೇಳ್ತಾರೆ ನಾವು 150 ಕ್ವಶನ್ಸ್ KA 2025-26 ಏನ್ ಮಾಡಿದೀವಿ ಕ್ವಶನ್ಸ್ಗಳು, ಅದ್ರಲ್ಲಿ ಆ ತರ ಒಂದು 15-20 ತರ ಪ್ಯಾಟರ್ನ್ಸ್ ಇದೆ. ಹೋಗಿ ನೋಡ್ಕೊಂಡ್ ಬನ್ನಿ, ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್, ಅದನ್ನೇ ಹೇಳ್ತಾ ಇರೋದು. ಕಂಟಿನ್ಯೂಸ್ ಸ್ಟಡಿ, ನಿರಂತರ ಓದುವಿಕೆ ಬೇಕು ಅಂತ. ಓಕೆ, ಸೊ ಇದು ಕ್ವಶನ್ ಪೇಪರ್ ಈ ತರ ಇತ್ತು. ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಸರ್? ಮುಂದೆ ಏನಿದೆ? PC ಕಾರ್ಡರ್ ಎಕ್ಸಾಮ್ ಇದೆ. ಯಾವಾಗ ಸರ್? ಇನ್ನೊಂದು ತಿಂಗಳಿದೆ ಸರ್. ಇವಾಗ್ಲಿಂದ ತಗೊಂಡ್ರು 1 ತಿಂಗಳಿದೆ, 6-9 ಮೋಸ್ಟ್ ಓಲ್ಡ್ ಇದೆ. ಡೇಟಿಕೆ ಮಾಡ್ತಾನೆ. PC ಸಿವಿಲ್ನೇ ಮಾಡಿದ್ದಾನೆ ಅಂದ್ರೆ ಇದನ್ನ ಹಂಗೆ ಮಾಡ್ತಾನೆ. ಓಕೆ, 6-9. ಅದು ಬಿಟ್ರೆ PC KSRP ಇದೆ. ಇವೆಲ್ಲ PUC ಲೆವೆಲ್ ಅಲ್ವಾ ಸರ್? ಸೇಮ್ ಕ್ವಶನ್ ಪೇಪರ್, ಸೇಮ್ ಎಕ್ಸಾಮ್, ಸೇಮ್ ಸಮಥಿಂಗ್. ಸೊ ಇದು 29 ಅಂದ್ರೆ 1.5 ಮಂತ್ ಇದೆ ತಿಂಗಳು. 30 days ಅದ, ಇದು 45 days ಇದೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಇನ್ ನೆಕ್ಸ್ಟ್ ಅದು ಬಿಟ್ರೆ ಇನ್ ಯಾವ್ದಿದೆ? ವಿಲೇಜ್ ಅಕೌಂಟೆಂಟ್ ಇದೆ. ವಿಲೇಜ್ ಅಕೌಂಟೆಂಟ್ ಬಿಡಿ, ಇದು ನಿಮ್ಗೆ 2 months, ನಾನ್ HKಗೆ 2.5 months ಇದೆ. ಬಟ್ ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಬೇಕು, ಯಾಕಂದ್ರೆ ಆಲ್ರೆಡಿ ಒಂದು ವಿಡಿಯೋನ ಮಾಡ್ಬಿಟ್ಟಿದ್ದೀನಿ. ಈಗಲೂ ನೋಡಿಲ್ಲ, ನೋಡ್ಕೊಂಡ್ ಬನ್ನಿ ಏನ್ ಮಾಡ್ಬೇಕು ಈ ಪೋಸ್ಟ್ಗೆ. ಓಕೆ, ಡೀಟೇಲ್ ಆಗಿ ಏನೇನು ಓದಬೇಕು, ಏನು ಅಂತ ಹೇಳಿದ್ದೀನಿ. ನೋಡಿಲ್ಲ ನೋಡ್ಕೊಂಡ್ ಬನ್ನಿ. ಇನ್ನು ಲ್ಯಾಂಡ್ ಸರ್ವೇಯರ್ಗೂ ಅಷ್ಟೇ ನಿಮ್ಗೆ 2 months ಡೇಟ್ ಇದೆ. 2 months ಟೈಮ್ ಇದೆ. ಇನ್ನು 2 months ಟೈಮ್ ಇದ್ರು ನಾನು ಲ್ಯಾಂಡ್ ಸರ್ವೇಯರ್ಗೆ ಪೇಪರ್ 2 ಕಾನ್ಸಂಟ್ರೇಟ್ ಮಾಡಿ, ಇದ್ರಲ್ಲಿ ಹೆಚ್ಚು ಸ್ಕೋರ್ ಬರುತ್ತೆ. GK ಮಾತ್ರ ಇವಾಗ ಮಾತಾಡ್ತೀನಿ. ಪೇಪರ್ 1 ಪೇಪರ್ 2 ಬಗ್ಗೆ ಮಾತಾಡಲ್ಲ. ಈಗ ಅಗ್ರಿಕಲ್ಚರ್ ಆಫೀಸರ್ ಆಗಿರ್ಬೋದು, AAO ಆಗಿರ್ಬೋದು, ಇದು ನಿಮಗೆ ಇದೇ ತಿಂಗಳಿದೆ, 8-9ನೇ ತಾರೀಕಿದೆ. ಸೊ ನೀವು ಏನೇನು ಓದಬೇಕು ಅಂತ 1 month ಅಲ್ಲಿ ಮುಂದೆ ಹೇಳ್ತೀನಿ ಅದನ್ನ. ಸೊ ಈಗ GK ಬಗ್ಗೆ ಮಾತ್ರ ಮಾತಾಡೋಣ. ಮುಂದಿನ ಪರೀಕ್ಷೆಗಳಿಗೆ ಏನ್ ಮಾಡ್ಬೇಕು ಸರ್? ಓಕೆ ಸರ್, ಮುಂದಿನ ಪರೀಕ್ಷೆಗೆ ನೀವೇನ್ ಮಾಡ್ಬೇಕು ಅಂದ್ರೆ, ಹೊಸ್ದಾಗಿ ಪ್ರಿಪೇರ್ ಆಗ್ತಾ ಇದ್ರೆ ಸರ್, ಬೇಸಿಕ್ಸ್ ಪ್ರಿಪೇರ್ ಆಗ್ಬೇಕು. ನಾನು ಅದನ್ನೇ ಹೇಳ್ತಾ ಇರೋದು. ಬೇಸಿಕ್ಸ್ ಅಂದ್ರೆ ಏನು ಸರ್? ಬೇಸಿಕ್ಸ್ ಅಂದ್ರೆ ಏನು? ಸ್ಕೂಲ್ ಬುಕ್ಸ್ಗಳನ್ನ ಓದಿ, NCERTs ಓದಿ, ಅಥವಾ ನಮ್ಮ DSRTCs ಓದಿ, ಸ್ಟೇಟ್ ಬುಕ್ಸ್ಗಳು. ಓಕೆ, 6th ಇಂದ 12th ತನಕ ಓದಿ. ಸಮಾಜ ವಿಜ್ಞಾನ, ಸೈನ್ಸ್, ಸೋಷಿಯಲ್ ಸೈನ್ಸ್ ಓದಿ. ಬೇಸಿಕ್ಸ್ ಕವರ್ ಆಗುತ್ತೆ. ಓಕೆ, ನೀವು ಅದನ್ನ ಹೇಳ್ತಾ ಇರೋದು. ಡೋಂಟ್ ಕ್ರಶ್ ಅಂದ್ರೆ ಕ್ರಾಶ್ ಕೋರ್ಸ್ಗಾಗಿ ಕ್ರಶ್ ಆಗಬೇಡಿ ಸರ್. ನಿಮ್ಗೆ ಈಗ 2 ತಿಂಗಳು 3 ತಿಂಗಳು ಎಕ್ಸಾಮ್ ಸರ್. 2 ತಿಂಗಳು 3 ತಿಂಗಳು ಎಕ್ಸಾಮ್ ಏನ್ ಮಾಡ್ತೀರಾ ನೀವುಗಳು?
ಓಕೆ, ಅವರು 2 months ಕ್ರಾಶ್ ಕೋರ್ಸ್ ಅಂತ ಬರೀ ವಿಡಿಯೋ ನೋಡ್ಕೊಂಡೇ ಕೂತಿರ್ತೀರಾ, ಅಲ್ಲಿ ಇಟ್ಕೊಂಡು ಅವ್ರು ಕೊಡೋ ನೋಟ್ಸ್ ನೀವು ಓದೋದು ಯಾವಾಗ? ನೀವು ಓದೋದು ಯಾವಾಗ ಹೇಳಿ? ನೀವು ವಿಡಿಯೋ ನೋಡ್ಬಿಟ್ರೆ ಆಗ್ಲಿಲ್ಲ, ಅವ್ರು ಕೊಡೋದು ಇದು ನೋಡ್ಕೊಂಡ್ಬಿಟ್ರೆ ಆಗ್ಲಿಲ್ಲ. ನಿಮ್ ಪ್ರಿಪರೇಷನ್ ಲೆವೆಲ್ ರಿವಿಷನ್ 1 or 2 times ಆಗ್ಬೇಕು. ನೀವು ಓದೋದು ನೀವು ಅರ್ಥ ಮಾಡ್ಕೋಬೇಕು. ಒಂದ್ಸಲ ವಿಡಿಯೋ ನೋಡ್ಕೊ ಎಕ್ಸಾಮ್ ಬರೆಯಕ್ಕಾಗತ್ತಾ? ಅದನ್ನ 50 ಸಲ ನೋಡ್ಬೇಕು ವಿಡಿಯೋನ, ಅದು ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ಇದ್ರೆ, ಇಲ್ಲಾಂದ್ರೆ ನೀವು ಅದನ್ನ ಥಿಂಕ್ ಓವರ್ ಮಾಡ್ಬೇಕು. ನಾನು ಹೇಳ್ತಾ ಇರೋದು, ನಿಮ್ಗೆ 2 ತಿಂಗಳ ಕೋರ್ಸ್, ಕ್ರಾಶ್ ಕೋರ್ಸ್ 2 ತಿಂಗಳು ಬರೀ ವಿಡಿಯೋಗಳನ್ನ ಹಾಕೊಂಡು ವಿಡಿಯೋಗಳೇ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ, ಈಗ ಒಂದಷ್ಟು ಜನ ಏನ್ ಮಾಡ್ತೀರಾ, ಓಕೆ, ಕ್ರಾಶ್ ಕೋರ್ಸ್ ಇಲ್ಲ ಅಂದ್ರೆ ಜನ ಮರಳು ಜಾತ್ರೆ ಮರಳು ಆಗ್ಬಿಟ್ಟಿದೆ, ಮರಳು ಅಂತ. ಓಕೆ, ಒಂದಷ್ಟು ಜನ ನಿಮಗೆ ಯೂನಿಫಾರ್ಮ್ ಹಾಕೊಂಡ್ಬಿಟ್ಟು ಫೋಟೋ ಓಕೆ ಇದು ಅಂತ ಹಾಕ್ತಾರೆ, ಹೋಗ್ಬಿಟ್ಟು ನೋಡ್ತಾ ಇರೋದು ಸುಮ್ಮನೆ. ಓಕೆ, ಎಕ್ಸಾಮ್ ಇನ್ನೂ ದಿನ ರಾತ್ರಿ ಆದ್ರೂ ಕೂಡ ನೀವು ರಿವಿಷನ್ ಮಾಡೋದು ಬಿಟ್ಬಿಟ್ಟು ಅವ್ರ 9 ಗಂಟೆ 10 ಗಂಟೆ ಮಾಡ್ತಾ ನೋಡ್ತಾ ಇರೋದು ಸುಮ್ಮನೆ ವಿಡಿಯೋನ. ಓಕೆ, ಒಂದು 10-15 ಕ್ವಶನ್ ತಗೋತಾರೆ, 2 hour ವಿಡಿಯೋ ಮಾಡ್ತಾರೆ. ನಮ್ದು ಹಂಗಲ್ಲ, 100 questions 2 to 3 hours ಅಂಡ್ ಡೀಟೇಲ್ 360 ಇನ್ಕ್ಲೂಡಿಂಗ್ ಹೌ ಟು ಸಾಲ್ವ್. ಪ್ರತಿಯೊಂದು ಕ್ವಶನ್ ಅಲ್ಲಿ ಹೆಂಗ್ ಸಾಲ್ವ್ ಮಾಡಬೇಕು, ಬುಲ್ಶಿಟ್ ಮಾತಾಡಲ್ಲ. ಓಕೆ, ಊಟ ಮಾಡಿದ್ರಾ, ಅದು ಮಾಡಿದ್ರಾ, ನೀವು ಹಿಂಗ್ ಓದಿದ್ರಾ, ಹಿಂಗ್ ಮಾಡಿದ್ರಾ, ನೀವು ಹಿಂಗ್ ಓದಿ, ಎಕ್ಸಾಮ್ಗೆ ಏನ್ ಬೇಕು ಅದ್ ಮಾಡ್ತೀವಿ ನಾವು ಅಷ್ಟೇ. ಓಕೆ, ಯಾಕಂದ್ರೆ ನಾವು ಅನುಭವಿಸಿದೀವಿ. ಓಕೆ, ನಾವು ಪ್ರಿಪೇರ್ ಆಗ್ಬೇಕಾದ್ರೆ ಯಾವ್ದು ಕನ್ನಡದಲ್ಲಿ ಚಾನಲ್ ಇಲ್ಲ, ಹಿಂದಿ ಇಂಗ್ಲಿಷ್ ನೋಡಿ ನಾವ್ ಹೇಳ್ತಾ ಇದ್ದಿದ್ದು. ಅದನ್ನ ಓಡಿ ಏನ್ ತಪ್ಪು ಮಾಡಿದೀವಿ, ಏನು ಇಂಟರ್ವ್ಯೂ ಲೆವೆಲ್ ತನಕ ಹೋಗಿ ಏನಾಯ್ತು, ಎಕ್ಸಾಮ್ ಪಾಸ್ ಆದ್ಮೇಲೆ ಏನಾಯ್ತು, ಕ್ಲಿಯರ್ ಆದ್ಮೇಲೆ ಎಲ್ಲ ನಾನು ನಿಮ್ಗೆ ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಯಾವಾಗ್ಲೂ ಐ ಆಮ್ ಟೆಲಿಂಗ್ ಯು, ಸಕ್ಸಸ್ ಆಗಿರೋರ್ನ ನೋಡ್ಬೇಡಿ, ನೋಡಿ ಇನ್ಸ್ಪಿರೇಷನ್ ತಗೊಳ್ಳಿ. ಅವ್ರು ಯಾರು ನಿಮ್ಗೆ 100% ಏನ್ ಮಾಡಿದಾರೆ ಅಂತ ಹೇಳಲ್ಲ. ಎಷ್ಟೊಂದ್ ಜನ ಈಗ ಎಷ್ಟೊಂದ್ ಜನ ಏನ್ ಮಾಡಿದ್ದಾರೆ, ಅಕಾಡೆಮಿ ಅಂತ ಹೆಸರು ಇಟ್ಕೊಂಡ್ಬಿಡ್ತಾರೆ. ಅಕಾಡೆಮಿ ಮುಂದೆ ಹಿಂದ್ಗಡೆ ಅವ್ರ ನೇಮೋ ಮತ್ತೊಂದು ಮಗದೊಂದು ಅಕಾಡೆಮಿ, ಈಗ ನಾನೇ ಇಟ್ಕೋಬಹುದು ಅಕಾಡೆಮಿ ಅಂದ ತಕ್ಷಣ ಜನ ಮರಳು ಜಾತ್ರೆ ಮರಳು. ಓಕೆ, ಆತರ ಇದ್ರೆ ಸಕ್ಸಸ್ ಆಗಿರೋ ಡೈರೆಕ್ಟ್ ಆಗಿ ಹೇಳಿ ಅಲ್ವಾ ಸರ್. ಅಕಾಡೆಮಿ ಇಟ್ಕೊಂಡು ಪ್ಲೇಟ್ ಕೋರ್ಸ್ ಏನಕ್ಕೆ, ಡೈರೆಕ್ಟ್ ಆಗಿ ನಿಮ್ಗೆ ಹೇಳಿ ಪಾಸ್ ಆಗಿ ನೀವು ಹಂಗೆ ಓದ್ಕೊಂಡು ಅಲ್ಲೋಗಿ ಕೋರ್ಸ್ ತಗೊಂಡು ದುಡ್ಡು ಕಟ್ಬಿಟ್ಟು ಯಾರು ಹೇಳಿದೆ ಹಂಗ ಹೇಳೋದಾಗಿರೋ ಅವ್ರ ಯಾಕೆ ಮಾಡ್ತಿದ್ರು ಅದನ್ನ? ಸಿಂಪಲ್ ಫಂಡ್ ಅಲ್ವಾ ಸರ್. ಫೇಲ್ಯೂರ್ ಸ್ಟೂಡೆಂಟ್ಸ್ ನ ಕೇಳಿ, ಫೇಲ್ಯೂರ್ ಸ್ಟೂಡೆಂಟ್ಸ್ ಒಂದಷ್ಟೆಲ್ಲ ನೋಡಿದೀನಿ ಯೂಟ್ಯೂಬ್ ಅಲ್ಲಿ, ಹೊಸದಾಗಿ ಚಾನಲ್ ಓಪನ್ ಮಾಡೋದು. ನಾನು ಒಂದೇ ಟೈಮಲ್ಲಿ ಈ ಕಿತ್ ಕ್ಲಿಯರ್ ಮಾಡಿದೆ, ಈ ಎಕ್ಸಾಮ್ ಇಒ ಮಾಡಿದೆ, ಅದು ಮಾಡಿದೆ, 55 ಎಕ್ಸಾಮ್ ಕ್ಲಿಯರ್ ಮಾಡಿದೆ, 6 ಎಕ್ಸಾಮ್. ಅವ್ರು ಯಾರು ನಿಮಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಲ್ಲ, ಇದನ್ನ ಮಾಡಿದೀನಿ, ಇದನ್ನು ಓದಿನಿ, ತಗೊಳ್ಳಿ ನೀವು ಓದಿ ಅಂತ ಅನ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಲ್ಲ ಯಾರನ್ನು. ಸುಮ್ಮನೆ ನಾನು ಹೇಳ್ತಾ ಇರೋದು ಅದೇ ಫೇಲ್ಯೂರ್ ಸ್ಟೂಡೆಂಟ್ಸ್ ಕೇಳಿ. ಅವ್ರು ಹೇಳ್ತಾರೆ ಏನ್ ತಪ್ಪು ಮಾಡಿದ್ದೆ ನಾನು ಅಂತ. ಆ ತಪ್ಪು ಮಾಡೋದನ್ನ ನೀವು ಮಾಡಬೇಡಿ, ಆಗ ನಿಮ್ಗೆ ಆಟೋಮೆಟಿಕ್ ಸಕ್ಸಸ್ ಸಿಗುತ್ತೆ. ಸಿಂಪಲ್ ಫಂಡ. ಸಕ್ಸಸ್ ಮಾಡಿರೋ ನಾನು ಏನ್ 100% ಹೇಳಕ್ ಹೋಗಲ್ಲ ನಿಮ್ಗೆ ಅವ್ರ ಸೀಕ್ರೆಟ್ಸ್ಗಳನ್ನ. ಅದನ್ನ ಬರೆದು ಪಾಯಿಂಟ್ ಪೇಪರ್ ಅಲ್ಲಿ ಇಟ್ಕೊಂಬಿಡಿ ಇವಾಗ್ಲೇ. ಅರ್ಥ ಆಯ್ತಾ? ಸೊ ನಾನು ಹೇಳ್ತಾ ಇರೋದು, ಕ್ರಶ್ ಆಗ್ಬೇಡಿ. ಕಂಪ್ರೆನ್ಸಿವ್ ಕೋರ್ಸ್ ಬೇಕು, ಕಂಪ್ರೆನ್ಸಿವ್ ಹೋಗಿ ಅಂದ್ರೆ ಕೋರ್ಸ್ನೇ ತಗೋಬೇಡಿ ಅಂತ ನಾನು ಹೇಳ್ತಾರ. ತಗೊಳ್ಳಿ ಸರ್, 6 ತಿಂಗಳು 8 ತಿಂಗಳು ವರ್ಷ ಕಂಪ್ರೆನ್ಸಿವ್ ನಿರಂತರ ಸ್ಟಡಿ ಇರಬೇಕು. ನಾನು ಅದನ್ನ ಹೇಳಿದೆ, 2 months ಅಲ್ಲಿ ಏನ್ ಮಾಡಕ್ಕಾಗುತ್ತೆ ನೀವು? ಕೇಳೋ ಕ್ವಶನ್ ಲೆವೆಲ್ಗೆ ನೀವ್ ಏನ್ ಮಾಡಕ್ಕಾಗುತ್ತೆ ಹೇಳಿ? ಯು ಜಸ್ಟ್ ಥಿಂಕ್ ಓವರ್ ಇಟ್. ಓಕೆ, ನಾನು ಏನ್ ಹೇಳಿದ್ರೆ ಕೂತ್ಕೊಂಡು ಯೋಚನೆ ಮಾಡಿ ನೀವೇನು. ಓಕೆ, ಸಿಲೆಬಸ್ ಏನ್ ಚಿಕ್ಕದ ಹೋಗ್ಲಿ, ಇಲ್ಲ ವಾಸ್ಟ್ ಸಿಲೆಬಸ್ ಸರ್. ನೀವು ಒಂದೊಂದು ಬುಕ್ ಇತಿಹಾಸದ ಓದ್ಬೇಕು, ಸದಾಶಿವದ ಬುಕ್ ತೆಗೆದು ನೋಡಿ, KS ಲೆವೆಲ್ ಕ್ವಶನ್ ಕೇಳ್ತಾ ಇದ್ದಾನೆ. ಸದಾಶಿವ ಬುಕ್ ತೆಗೆದು ನೋಡಿ, ಎಷ್ಟು ದಪ್ಪ ಇದೆ ಅದು ಇತಿಹಾಸ, ಸಮಗ್ರ ಇತಿಹಾಸ ತೆಗೆದು ನೋಡಿ. ಅಲ್ಟಿಮೇಟ್ ಬುಕ್ ಅದು, ಡೀಟೇಲ್ಡ್ ಇದೆ. ಓಕೆ, ಸ್ವತಂತ್ರ ಚಳವಳಿ ಬಿಪಿನ್ ಚಂದ್ರ ತೆಗೆದು ಓದ್ಕೊಳ್ಳಿ. ಹೇಳ್ತಾ ಇರೋದು ಬುಕ್ಸ್ ಓದಿ. ಎಸ್, ವಿಡಿಯೋ ಕೋರ್ಸ್ ತಗೋಬೇಡಿ ಅಂತ ಹೇಳ, ತಗೊಳ್ಳಿ. ಆದ್ರೆ ನೀವು ಕ್ರಶ್ ಆಗ್ಬೇಡಿ. 2 ತಿಂಗಳು 3 ತಿಂಗಳಿಗೆ ಏನು ಮಾಡಕ್ಕಾಗಲ್ಲ. 1 ವರ್ಷ ಟೈಮ್ ಇದ್ದಾಗ ಹಿಂದೆಯಿಂದ ಓದಿ, ಬೇಸಿಕ್ಸ್ ಬಿಲ್ಡ್ಸ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಅವ್ರ ಹತ್ರನೂ ಎಲ್ಲ ಮಾಡ್ಕೊಳ್ಳಿ. ಓಕೆ, ಅವಾಗ ಸಕ್ಸಸ್ ಕಾಣಕ್ ಸಾಧ್ಯ. ಓಕೆ, ಸೊ ಈಗ ಬೇಸಿಕ್ಸ್ ಬಿಲ್ಡ್ ಮಾಡಬೇಕು. ನೀವು ಬೇಸಿಕ್ಸ್ ಓದಿ, ಈಗ ಟೈಮ್ ಇದೆ. ಬೇಸಿಕ್ಸ್ ಬೇಕಾದ್ರೆ ಸ್ಕೂಲ್ ಬುಕ್ಸ್ ಓದೋಕ್ಕೂ ಟೈಮ್ ಇದೆ. ಆರಾಮ 1 month ಅಲ್ಲಿ ಕವರ್ ಮಾಡ್ಬೋದು ಸ್ಕೂಲ್ ಬುಕ್ಸ್ಗಳನ್ನ. ಓಕೆ, ಬೇಸಿಕ್ಸ್ ಆಗುತ್ತೆ. ಅಂದ್ರೆ ಹೊಸೊಬ್ರಿಗೆ ಹೇಳ್ತಾರೆ, ಹಳೊಬ್ರಿಗೆಲ್ಲಾನೇ ಹೇಳ್ತಾ ಇರೋದು. ಹಳೊಬ್ರಿಗೆ ನಿಮ್ದು ಬೇಸಿಕ್ಸ್ ಕ್ಲಿಯರ್ ಇರುತ್ತೆ, ನೀವೇನೋ ಪ್ರಿಪೇರ್ ಆಗಿರ್ತೀರ, ನೋಟ್ಸ್ ಇರುತ್ತೆ, ಮತ್ತೊಂದು ಮಾಡ್ಕೊಂಡಿರ್ತೀರ, ಅದನ್ನ ರಿವಿಷನ್ ಮಾಡಿ. ಓಕೆ, ಕ್ರಶ್ ಮಾತ್ರ ಆಗಬೇಡಿ. ಓಕೆ, ಟೆಸ್ಟ್ ಸೀರೀಸ್ ಈಗ ನೋಡಿ, ಟೆಸ್ಟ್ ಸೀರೀಸ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈಗ ಏನ್ ಮಾಡ್ತಾರೆ, ಈಗ PC ಇತ್ತು, PC ಕಾರ್ಡರ್, PC ಸಿವಿಲ್ VO, ಈಗ ಅದನ್ನೇ ಈಗ KS ಬಂದ್ಬಿಡ್ತು. ಈಗ ಏನ್ ಮಾಡ್ತಾರೆ, ಇದೇ ಕ್ವಶನ್ಸ್ ಗಳನ್ನ KS ತಗೊಂಡ್ಬಿಟ್ಟು ಟೆಸ್ಟ್ ಸೀರೀಸ್ ಲಾಂಚ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರು ದುಡ್ಡು ಬೇಕು ಫಟಾಫಟ್ ಅಂತ ಆಪ್ಗಳು ಪರ್ಚೇಸ್ ಮಾಡ್ಕೊಂಡು. ನಾವೇನು ಮಾಡಿಲ್ಲ ಸರ್, ನಮ್ಮ ಹತ್ರ ಆ್ಯಪ್ ಇಲ್ಲ, ನಾನು ಯಾವ್ದೂ ಪೇಯ್ಡ್ ಕೋರ್ಸ್ ನಾನು ನಿಮಗೆ ಇಲ್ಲಿ ಏನ್ ಮಾಡ್ಬೇಕು, ಪ್ರಮೋಟ್ ಮಾಡೋಕ್ಕೂ ಇಲ್ಲ, ಯಾಕಂದ್ರೆ ನಾನು ಆ್ಯಪ್ ಇಟ್ಕೊಂಡಿಲ್ಲ. ಎಲ್ಲ ಫ್ರೀ. ಯಾಕಂದ್ರೆ ಪ್ರತಿಯೊಬ್ಬ ಹಳ್ಳಿಯವನಿಗೂ ಫ್ರೀಯಾಗಿ ಎಜುಕೇಶನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಯೂಟ್ಯೂಬಲ್ಲಿ ಮಾಡ್ತಾ ಇದೀವಿ. ಎಸ್, ಆದ್ರೆ ಉಪಯೋಗ ಇಲ್ವಲ್ಲ, ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನಿಮ್ಗೆ ದುಡ್ಡು ಕೊಟ್ರೆ ಮಾತ್ರ ನಿಮ್ಗೆ ಏನ್ ಹೇಳ್ತೀವಿ, ಒಂದು ಗಾದೆನೇ ಇದೆ, ಶಂಖದಿಂದ ಬಂದೆ ತೀರ್ಥ ಅಂತ. ಹಂಗೆ ನೀವು ದುಡ್ಡು ಕೊಟ್ಟು ತಗೊಂಡ್ರೆ ಮಾತ್ರ ಓದೋದು, ಫ್ರೀಯಾಗಿ ಕೊಟ್ರೆ ಓದೋದು. ಸಿಂಪಲ್ ಫಂಡ. ಓಕೆ, ಸೊ ನೋಡ್ಕೊಂಡು ತಗೊಳ್ಳಿ ಟೆಸ್ಟ್ ಸೀರೀಸ್ನ. ಲೆವೆಲ್ ಇರಬೇಕು. ಓಕೆ, ಹೇಳ್ತಾ ಅರ್ಥ ಆಗ್ತಿದಿಲ್ಲ ನಾನು? ಹೆಂಗೆ ಸರ್ ಲೆವೆಲ್? ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು ಡೀಟೇಲ್ ಆಗಿ. ಒಂದು
ನಾವು ಅದನ್ನ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದೀವಿ. ಜೊತೆಗೆ ಕರೆಂಟ್ ಅಫೇರ್ ವಿತ್ ಸ್ಟ್ಯಾಟಿಕ್ ಮಾಡ್ತೀವಿ. ಅಂದ್ರೆ ಏನು ಸರ್, ಸ್ಮಾರ್ಟ್ ಸ್ಟಡಿ. ಈಗ ನೀವೇನ್ ಮಾಡ್ಬೇಕು, 2 ತಿಂಗಳು ಎಕ್ಸಾಮ್ ಇದೆ, 1.5 ತಿಂಗಳಿದೆ. ಸ್ಮಾರ್ಟ್ ಸ್ಟಡಿ ಇರ್ಬೇಕು ಸರ್. 3 ತಿಂಗಳು 6 ತಿಂಗಳು ಇರೋ ಕ್ಲಿಯರ್ ಮಾಡಕ್ಕಲ್ಲ, ಮಾಡ್ಬೋದು ಸರ್. ಈ ತರ ಸಣ್ಣ ಪುಟ್ಟ ಎಕ್ಸಾಮ್ಸ್ ಗಳನ್ನ ಮಾಡ್ಬೋದು. ಹೆಂಗೆ ಸ್ಮಾರ್ಟ್ ಸ್ಟಡಿ ಇರ್ಬೇಕು? ಹೆಂಗೆ ಸ್ಮಾರ್ಟ್ ಸ್ಟಡಿ? ಕರೆಂಟ್ ಅಫೇರ್. ಓಕೆ, ಇದೊಂದು ಸ್ವಲ್ಪ ಇದನ್ನ ಎರೇಸ್ ಮಾಡ. ಓಕೆ, ಒಂದು ಸೆಕೆಂಡ್. ಕರೆಂಟ್ ಅಫೇರ್ ಏನಿದೆ, ಈ ಕರೆಂಟ್ ಅಫೇರ್ ನ ನೀವು ಸ್ಟ್ಯಾಟಿಕ್ ಪೋರ್ಷನ್ ಅದನ್ನೇ ನಾವು ಮಾಡ್ತಾ ಇರೋದು. ನಾವು ಬರೀ ಪ್ರೀವಿಯಸ್ ಒಂದೇ ಮಾಡ್ತಾ ಇಲ್ಲ. ನಾವು ಏನೋ ಈ ಒಂದು ನಿಮಗೆ ತೋರಿಸ್ತೇನೆ, ಈ 500 GK ಸರಣಿ ಇದೆಯಲ್ಲ, ಈ KE ಕಂಪ್ಲೀಟ್ ಪ್ಯಾಟ್ರನ್ ಅನಲೈಸ್ ಮಾಡಬೇಕು ಹೆಂಗಿದೆ ಅಂತ, ಅದನ್ನೇ ನಾವು ಮಾಡ್ತಾ ಇರೋದು. ಇಲ್ಲಿ ಸ್ಮಾರ್ಟ್ ಸ್ಟಡಿಲಿ ಪ್ಯಾಟ್ರನ್ ತಿಳ್ಕೊಬೇಕು ಎಕ್ಸಾಮ್ದು, ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್, ಜೊತೆಗೆ ಇದೊಂದು ಪಾಯಿಂಟಾ. 3ನೇ ಪಾಯಿಂಟ್ ಏನು, ಸ್ಮಾರ್ಟ್ ಸ್ಟಡಿ ಅಂದ್ರೆ ಏನು, GK ಪ್ಲಸ್ ಕರೆಂಟ್ ಅಫೇರ್ ಇನ್ಕ್ಲೂಡ್ ಆಗಿರ್ಬೇಕಂದ್ರೆ ಏನರ್ಥ? ಈಗ ಒಂದು ವರ್ಷದಲ್ಲಿ ಏನ್ ಕರೆಂಟ್ ಅಫೇರ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದ ಉಪರಾಷ್ಟ್ರಪತಿ ಇದ್ರ ಬಗ್ಗೆ ಕೇಳಿದ್ದ, ರಾಷ್ಟ್ರಪತಿ ಬಗ್ಗೆ ಕೇಳಿದ್ದ, ಎಲೆಕ್ಷನ್ಸ್ ಬಗ್ಗೆ ನಾವು ಮಾಡಿದೀವಲ್ಲ. ನಾನು ಅದನ್ನ ಹೇಳ್ತಾ ಇರೋದು. ನೀವು ಹೋದ್ರೆ ಸಂವಿಧಾನದಲ್ಲಿ ಇವೆಲ್ಲ ಕವರ್ ಆಗಿದೆ. ಅದನ್ನ ಹೇಳ್ತಾರೆ. ಸಂವಿಧಾನ ಏನ್ ಬಂದಿತ್ತಲ್ಲ, ಒಂದು 20 ಕ್ವಶನ್, 19ರಿಂದ 20 ಸ್ನೇಹಿತರೆ, ನಮ್ದು ಜಸ್ಟ್ ಈ ಒಂದು ರಿವಿಷನ್ ಮಾಡಿ, ಅಥವಾ ಈ ಒಂದು ನಾವು ಕಂಪ್ಲೀಟ್ ಸಂವಿಧಾನ 5.5 ಗಂಟೆದು ಒಂದು ಮ್ಯಾರಥಾನ್ ಇದನ್ನ ನೋಡ್ಕೊಂಡು ಹೋಗಿದ್ರು 20ಅಲ್ಲಿ 15ರಿಂದ 18 ಕ್ವಶನ್ಸ್ ಮಾಡಬಹುದಿತ್ತು ಮಿನಿಮಮ್, ಹೇಳ್ತಾ ಇರೋದು ನಾನು. ಓಕೆ, ಸೊ ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ಸ್ಮಾರ್ಟ್ ಸ್ಟಡಿ ಅಂದ್ರೆ ನಾವು ಇದ್ರಲ್ಲಿ ಏನು ಸುಮ್ಮನೆ ನಾನು ಇದನ್ನ ನೋಡ್ಕೊಂಡು ಹೋಗಿ ಅಂತ ಹೇಳಿರಲಿಲ್ಲ ನಿಮ್ಗೆ. 100 ಕ್ವಶನ್ ಇದ್ರಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಜೊತೆಗೆ KE ಪ್ಯಾಟರ್ನ್ ಕಂಪ್ಲೀಟ್, ಜೊತೆಗೆ CA ಕರೆಂಟ್ ಅಫೇರ್ ಏನಾದ್ರು ಬಂತ. ಈಗ ಫಾರ್ ಎಕ್ಸಾಂಪಲ್ ನಾರ್ಡಿಕ್ ನೇಷನ್ಸ್ಗೆ ಅಂತ ಅಂದ್ಬಿಟ್ಟು ಹೋಗಿದ್ರು ಅಲ್ವಾ, ನೆದರ್ಲ್ಯಾಂಡ್ಸ್ ಇಂದ ಅವರು ಒಂದಷ್ಟು ತಾಮ್ರ ಫಲಕ ತಂದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅದು ಕರೆಂಟ್ ಅಫೇರ್ ಆಯ್ತು. ಆ ತಾಮ್ರ ಫಲಕದ ಬಗ್ಗೆ ನಿಮಗೆ ಇತಿಹಾಸನೂ ಗೊತ್ತಿರಬೇಕು. ಸಂವಿಧಾನ, ಓಕೆ, ಯಾವ್ದಾದ್ರು ಚುನಾವಣೆ ಬಗ್ಗೆ ಆಯ್ತು, ಅಥವಾ ಯಾವ್ದಾದ್ರು ನಿಮಗೆ ರಾಜ್ಯಪಾಲರ ಬಗ್ಗೆ ಆಯ್ತು, ಏನಾದ್ರು ಇಶ್ಯೂ ಇದ್ರೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಅದನ್ನ ಕರೆಂಟ್ ಅಫೇರ್ ವಿತ್ ಸ್ಟ್ಯಾಟಿಕ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇವೆಲ್ಲ ಮಾಡಿದೀವಿ ನಾವು. ದಟ್ಸ್ ವೈ ನಿಮ್ಮ ತಗೊಂಡ್ರೆ ಈ ವಿಡಿಯೋ ಜಸ್ಟ್ ಏನ್ ಮಾಡಿ ಗೊತ್ತಾ, ಈ ವಿಡಿಯೋಗಳು ನೋಡ್ಕೊಂಡ್ ಬನ್ನಿ. ಓಕೆ, ಸಾಮಾನ್ಯ ವಿಜ್ಞಾನ ಎಕ್ಸಾಮ್ ಅಲ್ಲಿ ನಮ್ಮ ವಿಡಿಯೋ ನೋಡಿದ್ರೆ ಆರಾಮಾಗಿ ಬಂದಿತ್ತಲ್ಲ ಸರ್ ನಿಮಗೆ. PH ಲೆವೆಲ್ ಅದು ಇದು ಮತ್ತೆ ಬೇರೆದೆಲ್ಲ ಒಂದಿಸೆ ಬರೆಯಲು ತುಂಬಾ ಕ್ವಶನ್ಸ್ ಬಂದಿದ್ವು. ಓಕೆ, ಈ ವಿಡಿಯೋಸ್ಗಳು ಎಲ್ಲ ಸಬ್ಜೆಕ್ಟು ಮಾಡಿದೀವಿ. ಓಕೆ, ಭೂಗೋಳಶಾಸ್ತ್ರನೂ ಮಾಡಿದೀವಿ, ಸಂವಿಧಾನ ಇತಿಹಾಸನೂ ಮಾಡಿದೀವಿ, ಜೊತೆಗೆ ಮೆಂಟಲ್ ಎಬಿಲಿಟಿನೂ ಮಾಡಿದೀವಿ. ಜಸ್ಟ್ ಇದನ್ನ ಎಷ್ಟಾಗುತ್ತೆ ಅಷ್ಟು ರಿವಿಷನ್ ಮಾಡಿ. 120 ಕ್ವಶನ್ಸ್ಗಳಿದೆ ಇದರಲ್ಲಿ, 150. ಇದನ್ನ ಜಸ್ಟ್ ನೋಡ್ಕೊಂಡ್ ಬಂದಿರೋ ನಿಮ್ಗೆ ಗೊತ್ತಾಗ್ತಿತ್ತು ಮೆಂಟಲ್ ಎಬಿಲಿಟಿ ಅಂದ್ರೆ. ನಾನು ನಿಮ್ಗೆ ಏನ್ ಹೇಳ್ತೀನಿ, ಇದನ್ನ ನೋಡ್ಬಿಟ್ಟು ಆಮೇಲೆ ತಗೊಳ್ಳಿ ಹೋಗಿ ಟೆಸ್ಟ್ ಸೀರೀಸ್ನ. 6 ಲೆವೆಲ್ ಹೆಂಗಿದೆ, ಒಂದು ಫ್ರೀ ಕೊಟ್ಟಿದ್ರೆ ಅದನ್ನ ನೋಡಿ, ಚೆನ್ನಾಗಿತ್ತು ಅಂದ್ರೆ ತಗೊಳ್ಳಿ, ಚೆನ್ನಾಗಿಲ್ಲ ಅಂದ್ರೆ ತಗೋಬೇಡಿ. ದುಡ್ಡು ವೇಸ್ಟ್ ಮಾಡ್ಬೇಕು ಅಂದ್ರೆ ಮಾಡ್ಕೊಳ್ಳಿ. ಓಕೆ, ನಾನೇನೋ ಅಡ್ವರ್ಟೈಸು ಮಾಡಲ್ಲ, ನಂದೇ ನೋಡಿ ಅಂತ. ಯಾಕಂದ್ರೆ ಫ್ರೀ ಆಗಿದೆ, ಬೇಕಾದವ್ರು ನೋಡ್ತಾರೆ. ನಾನೇನು ಇಲ್ಲಿ ಆ್ಯಪ್ಗೆ ದುಡ್ಡು ಕೊಟ್ಟು ಮೇಂಟೆನೆನ್ಸ್ ಮಾಡಿಕೊಂಡು ಇಲ್ಲ ನಾನು ಸೇಲ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದಿಲ್ಲ ನನಗೆ. ಓಕೆ, ಏನ್ ಫ್ಯಾಕ್ಟ್ ಇದೆ ಅದನ್ನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ ಸರ್, ರಿವಿಷನ್, ಯಾಕಂದ್ರೆ ಈ ಯಾವಾಗ್ಲೂ ತಿಳ್ಕೊಳ್ಳಿ, 1 ತಿಂಗಳು ಮಿನಿಮಮ್ ರಿವಿಷನ್ ಇರಬೇಕು. ಓಕೆ, ಸಣ್ಣ ಪುಟ್ಟ ಎಕ್ಸಾಮ್ ಸರ್ ಇದು, ಪಿ ಸಿ ನಾವು IAS ಎಲ್ಲ ಅಟ್ಲೀಸ್ಟ್ 15 ಡೇಸ್ ನೀವೇನು ಓದಿರ್ತೀರಾ, ಒಂದು 6 ತಿಂಗಳಿಂದ 3 ತಿಂಗಳಿಂದ 15 ಡೇಸ್ ರಿವಿಷನ್ ಇರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 15 ಡೇಸ್ ರಿವಿಷನ್ಸ್ ಇರಬೇಕು. ಓಕೆ, ಸೊ ಈಗಿರೋ 1 ತಿಂಗಳು 1.5 ತಿಂಗಳಲ್ಲಿ ಏನ್ ಮಾಡಕ್ಕಾಗುತ್ತೆ ನೀವು? ಎಕ್ಸಾಮ್ PC ಕಾರ್ಡ್ KSRP 1 ತಿಂಗಳಿದೆ, 1.5 ತಿಂಗಳಿದೆ. ಓಕೆ, ನೀವೇನು ಓದ್ತೀರಾ ಅದನ್ನ ರಿವಿಷನ್ ಆಗ್ಬೇಕು 15 ದಿನದಲ್ಲಿ. ಇನ್ನು 1 ತಿಂಗಳು ಮ್ಯಾಕ್ಸಿಮಮ್ ಟೈಮ್ ಇದೆ. ಏನ್ ಕವರ್ ಮಾಡಬೇಕು, ಈಗ ಲೆವೆಲ್ ಹೆಂಗಿದೆ ಅಂತ ಗೊತ್ತಾಗಿದೆ ನಿಮಗೆ PCದು. ಸೊ ಆ ಲೆವೆಲ್ ಎಕ್ಸಾಮ್ ಬರ್ತವೆ ಅಂದ್ರೆ ನೀವು ಹೆಂಗ್ ಪ್ರಿಪೇರ್ ಆಗಬೇಕು ಅದನ್ನ ಇವಾಗ ಅನಲೈಸ್ ಮಾಡಿ ಪ್ರಿಪೇರ್ ಆಗಬೇಕು. ಹೆಂಗ್ ಪ್ರಿಪೇರ್ ಆಗೋದು ಸರ್? ಈಗೇನು ಮಾಡೋಕ್ಕಾಗಲ್ಲ. 1.5 ತಿಂಗಳಿಗೆ ನಾನು ಏನೋ ನಿಮಗೆ ದೊಡ್ಡ ಒಂದು ಗಿಫ್ಟ್ ಅಥವಾ ದೊಡ್ಡ ಒಂದು ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಏನ್ ಮಾಡ್ಬೋದು 1.5 ತಿಂಗಳಲ್ಲಿ? ಅದನ್ನೇ ನಾನು ಹೇಳ್ತಾ ಇರೋದು. ಹೊಸೊಬ್ಬರಾಗಿದ್ರೆ ಬೇಸಿಕ್ಸ್ನ ನೀವು ಕವರ್ ಮಾಡಿಕೊಂಡು, ಆಮೇಲೆ ಸ್ಮಾರ್ಟ್ ಸ್ಟಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಕೊಂಡು 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಅದ್ರ ಹಿಂದೆ ಮುಂದೆ ಸುತ್ತನೋ ಆ ಕ್ವಶನ್ ಪ್ರತಿಯೊಂದು ಆಪ್ಷನ್ ಅನಲೈಸ್ ಮಾಡಿಕೊಂಡು, ಜೊತೆಗೆ ಕರೆಂಟ್ ಅಫೇರ್ನ ಅಪ್ಡೇಟ್ ಮಾಡ್ಕೋಬೇಕು. ಜೊತೆಗೆ ಕರೆಂಟ್ ಅಫೇರ್ ಇರ್ತಕ್ಕಂಥದ್ನ ಸ್ಟ್ಯಾಟಿಕ್ ಪೋರ್ಷನ್ ಅಲ್ಲಿ ಕೇಳ್ತಾನೆ. ಸ್ಟ್ಯಾಟಿಕ್ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಕರೆಂಟ್ ಅಫೇರ್ ಇದ್ರೆ ಅದನ್ನ ಇತಿಹಾಸದಲ್ಲಿ ಏನ್ ಸ್ಟ್ಯಾಟಿಕ್ ಕ್ವಶನ್ಸ್ ಬರ್ಬೋದು ಕೇಳ್ತಾನೆ, ಸಂವಿಧಾನ ಕೇಳ್ತಾನೆ, ಭೂಗೋಳದ ಕೇಳ್ತಾನೆ, ಮತ್ತೆ ನಿಮಗೆ ಯಾವ್ದು ಬೇಕಾದ್ರೂ ಕೇಳ್ಬೋದು, ಸೈನ್ಸ್ ಕೇಳ್ತಾನೆ, ಅಪ್ಲೈಡ್ ಸೈನ್ಸ್. ಓಕೆ, ಸೊ ಈ ತರ ಮಾಡ್ಕೊಂಡ್ ಬನ್ನಿ. ಇವೆಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ ನಾನು ನಿಮಗೆ, ನೋಂದಿಟ್ಟು ವರಿ. ಓಕೆ, ಕರೆಂಟ್ ಅಫೇರ್ ಅಷ್ಟೇ 6 ಮಂತ್ಸ್ ಮಾಡಿದ್ವಿ, ತುಂಬಾ ಕರೆಂಟ್ ಅಫೇರ್ ಗಳನ್ನ ನಾವು ಕವರ್ ಮಾಡಿದೀವಿ. ಸೊ ಇವೆಲ್ಲ ಮಾಡ್ಕೊಂಡು, ಮತ್ತೆ ಇದೊಂದು ಹೇಳೋದು ಮಾಡ್ತೇವೆ, ಬಜೆಟ್ ಎಕನಾಮಿಕ್ ಸರ್ವೆ. ಈ ಸಲ ಹೆಚ್ಚು ಕ್ವಶನ್ಸ್ ಬರ್ದಿರದೇ ಇರ್ಬೋದು. ಯಾವುದೋ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ PCಲೇ ತಗೊಳ್ಳಿ, PCಲಿ ನಿಮಗೆ ಸಾಮಾನ್ಯ ಅಧ್ಯಯನ ಅಂತ ಕೊಟ್ಟಿದ್ದಾನೆ, ಪರಿಸರದ ಬಗ್ಗೆ ಕೇಳಿದ್ದ. ಪರಿಸರ ಅಂತ ಮೆನ್ಷನ್ ಮಾಡಿಲ್ಲ ಸಿಲೆಬಸ್ ಅಲ್ಲಿ, ಕೇಳಿದ್ದ 3-4 ಕ್ವಶನ್. ಮಿನಿಮಾಟ ಅವೆಲ್ಲ ನಾವೆಲ್ಲರೂ ಮಾಡಿದೀವಿ.
ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ ಅಲ್ವಾ ಸರ್. ಮತ್ತೆ ಡೇಸ್, ನಾನು ಪದೇ ಪದೇ ಹೇಳ್ತೀನಿ, ಕರೆಂಟ್ ಅಫೇರ್ ಅಲ್ಲಿ ನಾನು ಯಾವುದೇ ಕರೆಂಟ್ ಅಫೇರ್ ಮಾಡ್ಬೇಕಾದ್ರೂ ಎನ್ವೈರನ್ಮೆಂಟ್ ರಿಲೇಟೆಡ್, ಅರ್ತ್ ಭೂಮಿಗೆ ರಿಲೇಟೆಡ್, ಮಹಿಳೆ ಮತ್ತು ಮಕ್ಕಳ ರಿಲೇಟೆಡ್ ಇಂಥದ್ದು ನಾನು ತಗೊಂಡಿರ್ತೀನಿ ಡೇಟ್ಸ್ಗಳನ್ನ ಮತ್ತೆ ಥೀಮ್ಗಳನ್ನ. ಯಾಕಂದ್ರೆ ಎಕ್ಸಾಮ್ ಅಂತದೇ ಕೇಳೋದು ಬಂದಿದ್ವು. ಹಂಗೇನೆ ನೆಕ್ಸ್ಟ್ PC ಕಾರ್ಡರ್ VO ಆಗಿರ್ಬೋದು, ಬಜೆಟ್ ಬಗ್ಗೆ ತುಂಬಾ ಕ್ವಶನ್ಸ್ ಬರ್ಬೋದು, ಸರ್ವೆ ಬಗ್ಗೆ ಬರ್ಬೋದು, ಈ ಸಲ ಬರ್ದೇ ಇರ್ಬೋದು, ಅವಾಗ ಕೇಳ್ಬೋದು. ನಾನು ಹೇಳ್ತಾ ಇರೋದು ಸೊ ಹಂಗಾಗಿ ಲಾಸ್ಟ್ PC ಕೊಟ್ಟಿರ್ಲಿಲ್ವಲ್ಲ ಸಿವಿಲ್ ಸರ್, ಇಲ್ಲಿ ಯಾಕೆ ಕೇಳ್ಬಿಟ್ಟ ಅಂದ್ರೆ ಅದು ನಿಮ್ ತಪ್ಪಾಗತ್ತೆ. ಸಾಮಾನ್ಯ ಅಧ್ಯಯನ ಅಂತ ಸುಮ್ಮನೆ ಕೊಟ್ಟಿಲ್ಲ, ಅದೊಂದೇ ಒಂದು ವರ್ಡು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ದು ಪ್ರಿಪರೇಷನ್ ಲೆವೆಲ್ ಹೆಂಗಿರ್ಬೇಕು, ಈ ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಥಿಂಕ್ ಮಾಡಿ. ನಾನು 6 ತಿಂಗಳಿಂದ ಏನೇನು ಎಕ್ಸಾಮ್ ಆಗುತ್ತೆ ಅಂತ ನಾನು ಅದಕ್ಕೆ ಹೇಳ್ತಾ ಇತ್ತು. ಅವಾಗ್ಲಿಂದ ನೀವು ಪ್ರಿಪೇರ್ ಆಗಿ, ಅವಾಗಿಂದ ಯಾರು ಕಂಪಲ್ಸರಿ ಕೋರ್ಸ್ ಮಾಡ್ತಾರೆ ತಗೊಂಡು ಈ ತರ ಮಾಡಿದ್ರೆ ಆಗ್ತಿತ್ತು. ಈಗ ಕ್ರ್ಯಾಶ್ ಮಾತ್ರ ಆಗ್ಬೇಡಿ. ನಿಮ್ಮ ಒಂದು ಲೆವೆಲ್ ಅಲ್ಲಿ ಈಗ ಏನೇನು ಮಾಡ್ಬೇಕು ಅಂತ ಹೇಳಿ ಆ ಲೆವೆಲ್ ಅಲ್ಲಿ ಮಾಡ್ಕೊಳ್ಳಿ. ನಂದೇ ನೋಡ್ಬೇಕು ಅಂತೇಳಿ ಯಾರು ಒಳ್ಳೆಯವರಿದ್ರು ನೋಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಷ್ಟೇ. ಲೈವ್ ಅಂತ ಹೋಗ್ಬಿಟ್ಟು ನೀವು 10 ಇಂದ 15 ಕ್ವಶನ್ 2 hours 3 hours ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಅಂಡ್ ಸಿಂಗಲ್ ಲೈನ್ ಕ್ವಶನ್ಸ್ ಗಳನ್ನ ಓದ್ಕೊಂಡು, ಯಾಕಂದ್ರೆ ಕಾನ್ಸೆಪ್ಟ್ ಈಗ ಸಿಂಗಲ್ ಲೈನ್ ಯಾರು ಕೇಳ್ತಾ ಇಲ್ಲ ನಿಮ್ಗೆ ಎಕ್ಸಾಮ್. ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಏನ್ ಓದಿರ್ತೀವಿ ಅದನ್ನ ಹೆಂಗೆ ಕಾನ್ಸೆಪ್ಟ್ ಅಲ್ಲಿ ಕೇಳಬಹುದು, ಆ ತರ ಕ್ವಶನ್ಸ್ ಬರ್ತಾ ಇದೆ. ಸೊ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಸ್ನೇಹಿತರೆ.